ನಾವು ರಾಜ್ಯ ಸರ್ಕಾರಕ್ಕೆ, ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಒತ್ತಾಯನ ಮಾಡ್ತಾ ಇದ್ದೀವಿ. ಇಂಥ ನಾಡದ್ರೋಹಿ ಭಯೋತ್ಪಾದನಾ ಸಂಘಟನೆಗಳಾಗಿರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯನ್ನ ರಾಜ್ಯದಿಂದ ನಿಷೇಧ ಮಾಡಬೇಕು. ಜೊತೆಗೆ ಇಲ್ಲಿ ಪದೇ ಪದೇ ಖ್ಯಾತಿ ತೆಗೆದು ಇಲ್ಲಿಯ ಭಾಷಾ ಸಾಮರಸ್ಯನ ಹಾಳು ಮಾಡ್ತಾ ಇರುವಂಥದ್ದು, ಇಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ MES ಗೂಂಡಾಗಳನ್ನ, ಶಿವಸೇನೆ ಗೂಂಡಾಗಳನ್ನ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ MESನವ್ರಿಗೆ ನಾಚಿಕೆ ಆಗಬೇಕು, ಶಿವಸೇನೆಯವ್ರಿಗೆ ನಾಚಿಕೆ ಆಗಬೇಕು. ಮೊನ್ನೆ ಮಹಾರಾಷ್ಟ್ರದೊಳಗನ ಇವ್ರನ್ನ ಒಳಗೆ ಬಿಟ್ಕೊಳ್ಳಲಿಲ್ಲ. ಮಹಾರಾಷ್ಟ್ರದೊಳಗೆ ಮನವಿ ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರಿಗೆ ಮುಖಕ್ಕೆ ಮಂಗಳಾರತಿ ಮಾಡಿ ಅಲ್ಲಿಯ ಅಧಿಕಾರಿಗಳು, ಅಲ್ಲಿಯ ಜನಪ್ರತಿನಿಧಿಗಳು, ಅಲ್ಲಿಯ ಜನರು ಇವ್ರಿಗೆ ಪಾಠ ಕಲಿಸುವಂತ ಕೆಲಸ ಮಾಡ್ತಾ ಇದ್ರೆ, ನೀವು ಯಾವ ರಾಜ್ಯದ ಅನ್ನವನ್ನ ಉಂತೀರಿ, ಆ ರಾಜ್ಯದ ಭಾಷಿಕರಾಗಿ ಬದುಕ್ರಿ ಅಂತ ಹೇಳಿ ಒಂದು ಒಳ್ಳೆಯ ಸಂದೇಶವನ್ನ ಪಕ್ಕದ ರಾಜ್ಯದ ಮಹಾರಾಷ್ಟ್ರದವ್ರು ಕಳಿಸಿದ್ದಾರೆ. ನಾವು ಯಾವ ಭಾಷೆಯ ವಿರೋಧಿಗಳಲ್ಲ, ನಾವು ಕನ್ನಡ, ಕನ್ನಡಿಗ, ಕರ್ನಾಟಕವನ್ನ ಯಾರು ವಿರೋಧಿಸ್ತಾರೋ ಅಂಥವ್ರಿಗೆ ವಿರೋಧಿಗಳು. ಹಾಗಾಗಿ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ವೋಟ್ ಬ್ಯಾಂಕ್ಗೋಸ್ಕರ, ಮತ ಬ್ಯಾಂಕ್ಗೋಸ್ಕರ ಯಾರನ್ನೂ ಓಲೈಸುವಂಥದ್ದು ಆಗಬಾರ್ದು. ತಕ್ಷಣವೇ ಇಂಥವ್ರ ಮೇಲೆ ಸೂಕ್ತವಾದಂಥ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡು ಬೆಳಗಾವಿಯನ್ನ ಶಾಂತವಾಗಿಡಬೇಕು. ಬೆಳಗಾವಿ ಅಭಿವೃದ್ಧಿಗೋಸ್ಕರ ಎಲ್ಲರೂ ಸೇರಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ವಿ.